ಎಲ್ಲೇ ಇರಲಿ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದಾಗ ಖಂಡಿತ ನಿಮಗೆ ಶಬಾಷ್ಗಿರಿ ಕೊಡ್ತೀವಿ, ಮೆಚ್ಚುಗೆನ ವ್ಯಕ್ತಪಡಿಸ್ತೀವಿ, ಅಭಿನಂದಿಸ್ತೀವಿ, ಪಕ್ಷಾತೀತವಾಗಿ ಅಭಿನಂದಿಸ್ತೀವಿ. ಈ ರೀತಿ ದ್ವೇಷ, ವೈಮನಸ್ಸು, ಬಾಯಿಗೆ ಬಂದಾಗೆ ತಲೆಗೆ ಬಂದಾಗೆ ಮಾತಾಡಬೇಡಿ ದಯವಿಟ್ಟು. ಹಾಗಾಗಿ ನಿಮ್ಮನ್ನೆಲ್ಲ ಸವಿನಯವಾಗಿ ಕೇಳ್ಕೊತೀನಿ, ಮಕ್ಕಳ ಭವಿಷ್ಯ, ದೇಶದ ಭವಿಷ್ಯ ಜೊತೆ ದೇಶವನ್ನು ಸದೃಢವಾಗಿ ಕಟ್ಟೋಕ್ಕೆ ಪ್ರತಿಯೊಂದು ರಾಜಕೀಯ ಪಕ್ಷದ ಜವಾಬ್ದಾರಿ ಇದೆ. ಈ ಜವಾಬ್ದಾರಿನ ನಾವು ಉತ್ತಮವಾಗಿ ನಿರ್ವಹಣೆ ಮಾಡೋವಂಥ ಕೆಲಸಗಳನ್ನ ಮಾಡೋಣ. ಮತ್ತು ಈ ಮಕ್ಕಳೆಲ್ಲ ಭವಿಷ್ಯದ ಜೊತೆ ಚೆಲ್ಲಾಟ ತುಂಬ ಕ್ರಿಯೇಟಿವ್ ಇದ್ದಾರೆ. ಈ ಕ್ರಿಯೇಟಿವ್ನೆಸ್ನ ಒಳ್ಳೆಯದಕ್ಕೆ ಬಳಕೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ತಂಡದಲ್ಲಿ ಹೋಗಲ್ಲ, ಆ ಭಾಗದಲ್ಲಿ ಎಲ್ಲೆಲ್ಲಿ ಈ ಬರವನ್ನು ಎದುರಿಸ್ತಿದ್ದಾರೋ ಆ ಪ್ರದೇಶದಲ್ಲಿರುವಂಥ ಪ್ರತಿನಿಧಿಗಳನ್ನ ಜೋಡಿಸ್ಕೊಂಡು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ, ಆ ತಂಡಗಳು ಆಗಿರುತ್ತೆ, ಆ ಕೆಲಸ ಮಾಡ್ತಾರೆ. ಇವತ್ತು ವರದಿನ ತರ್ತಿದ್ದಾರೆ, ನೀವು ಎಲ್ಲರೂ ಭಾಗವಹಿಸ್ಬೋದು. ಈಗ ಸದನ ಬರುತ್ತೆ, ಸದನದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಪರಿಹಾರದ ಭಾಗವಾಗಿರ್ಬೋದು, ಚರ್ಚೆ ಮಾಡ್ಬೋದು, ಸಲಹೆಗಳು ಕೊಡ್ಬೋದು, ಯಾರಿಗೂ ನಿರ್ಬಂಧನೆ ಇಲ್ಲ. ಹಾಗಾಗಿ ಈ ತಂಡದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋಕ್ಕಲ್ಲ. ಯಾರನ್ನು ಮಾಡಿದರೆ ಅವ್ರು ಹೋಗಿ ಬರಲಿ, ಒಳ್ಳೇದಾಯ್ತಲ್ಲ. ಯಾರೋ ಒಟ್ಟಿನಲ್ಲಿ ಜವಾಬ್ದಾರಿ ತೊಗೊಂಡು ಮುಂದೆ ಹೋಗ್ತಿದ್ದಾರೆ, ಅವ್ರು ಹೋಗಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ವರದಿನ ಕೊಟ್ಟು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಲಹೆಯನ್ನು ಕೊಡೋಕ್ಕೆ ಈ ವರದಿ ಬರಲಿ ಅಂತಲೂ ನಾನು ಎದುರು ನೋಡ್ತಾ ಇದ್ದೀನಿ.